ಆಸೆ ಧಾರಾವಾಹಿಯಲ್ಲಿ ಇವತ್ತೇ ಏನಾಗಿದೆ ಅಂದರೆ, ಸೂರ್ಯ ಅವರು ಸರಿ ಕಣೆ ನಾನು ಹೊರಟು ಬರ್ತೀನಿ 2 ದಿನ ಅಂತ ಹೇಳ್ತಾರೆ. ರೀ ಎಲ್ಲಿ ಉಳ್ಕೊಳ್ತೀರಾ, ಊಟ ನಾನು ಮಾಡ್ತೀನಿ ಬೇರೆ ಕಡೆ ಅಲ್ಲೇ ಹೋದಲ್ಲಿ, ನೀನು ಮಾತ್ರ ಸ್ನ್ಯಾಕ್ಸ್ ಅಷ್ಟೇ ತಿನ್ಕೊಂಡಿರಬೇಡ, ಊಟನೂ ಮಾಡು ಅಂತ ಹೇಳಿ ಮೀನಾ ಅವರ ಗಲ್ಲವನ್ನು ಹಿಂಡಿ ಅವರು ಬ್ಯಾಗ್ ತಗೊಂಡು ಹೋಗ್ತಾರೆ. ಹೋದಾಗ ಕಾರ್ ಹತ್ರ ಹೋಗ್ತಾರೆ. ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ. ಮೀನಾ ಅಂತ ಕೈ ಹಿಡ್ಕೊಳ್ತಾರೆ. ಏನೂ ಇಲ್ವಾ ಅಂತ ಹೇಳ್ತಾರೆ. ಏನು ರೀ ಕೈ ಬಿಡ್ರಿ ಅಂತ ಹೇಳ್ತಾರೆ ಮೀನಾ. ನೋಡು ಹುಷಾರು ಅಂತ ಹೇಳ್ತಾರೆ. ಆಯಿತು ಕಣೆ ನಾನು ಹೋಗ್ಬರ್ತೀನಿ ಅಂತ ಹೇಳ್ತಾರೆ ಸೂರ್ಯ ಅವರು. ಕಾರ್ ಹತ್ಕೊಂಡು ಮತ್ತೆ ಕಾರು ಇಳಿತಾರೆ. ಡೋರನ್ನು ಹಾಕೋದು ತೆಗೆದು ಮಾಡ್ತಾರೆ. ಆಯಿತು ಹೋಗ್ಬರ್ರಿ ಬಾಯ್ ಅಂತ ಹೇಳ್ತಾರೆ. ಸರಿ ಕಣೆ ನಾನು ಹೋಗ್ಬರ್ತೀನಿ ಅಂತ ಹೇಳಿ ಸೂರ್ಯ ಅವರು ಕಾರ್ ಹತ್ಕೊಂಡು ಹೋಗ್ತಾರೆ. ಮೀನಾ ಅವರ ತವರು ಮನೆಯಲ್ಲಿ ಅವರು ಮಂಜು ಪುಸ್ತಕವನ್ನು ಹಿಡ್ಕೊಂಡು ಏನೋ ಓದ್ತಾ ಇರ್ತಾನೆ. ಆಗ ಅವ್ರ ತಾಯಿ ಬೀನ್ಸ್ ಹಚ್ತಾ ಇರ್ತಾರೆ. ಏನೋ ಕನಕ ಇನ್ನು ಬರೋದು ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕನಕ ಬರ್ತಾರೆ. ಎಲ್ಲೋಗಿದ್ದೆ ನೀನು ಅಂತ ಕೇಳ್ತಾರೆ. ಆಗ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಮ್ಮ ಅಂತ ಹೇಳ್ತಾರೆ. ಆಗ ಮಂಜು ಅಲ್ಲಿ ಕುಂತಿರ್ತಾನಲ್ಲ, ಅವ್ರ ಹೆಸರು ಹೇಳ್ತಾರೆ ಕನಕ. ಅಮ್ಮ ಮಂಜು ನೋಡು, ಅವನು ಕಾಗೆ ಜೊತೆ ತಿರುಗ್ತಾ ಇದ್ದಾನೆ ಸುಬ್ಬು ಜೊತೆ ಅಂತ ಹೇಳ್ತಾರೆ. ಯಾಕೋ ಮಂಜು, ಈಗ ತಾನೇ ಮನೆ ತಾಳ್ಮೆಯಿಂದ ಇದೆ, ನಮ್ಮಲ್ಲೂ ಅವರು ಶಾಂತತೆಯಿಂದ ಇದ್ದಾರೆ, ಸಹನೆಯಿಂದ ಇದ್ದಾರೆ ಅಂತ, ಈಗ ನೋಡಿದ್ರೆ ನೀವು ಮತ್ತೆ ಶುರು ಹಚ್ಕೊಂಡ್ಯಾ, ಮತ್ತೆ ತಿರ್ಗಾಡೋಕೆ ಹೋದ್ಯಾ ಅಂತ ಹೇಳ್ತಾರೆ. ಇಲ್ಲಮ್ಮ ಸುಬ್ಬು ಒಳ್ಳೆ ಮಾಮ ಅಂತ ಹಾಗೆ ಸಿಕ್ಕಿದ್ದ ಅಚಾನಕವಾಗಿ ದಾರಿ ಮೇಲೆ, ಹಾಗಾಗಿ ಮಾತಾಡ್ಸ್ತಿದ್ದೆ ಅಮ್ಮ ಅಂತ ಮಂಜು ಹೇಳ್ತಾರೆ. ಆಗ ಅಮ್ಮ ಹೇಳ್ತಾರೆ ಕನಕಗೆ, ನೋಡು ಸೂರ್ಯ ಬಂದಿದ್ರು ಅಂತ ಹೇಳ್ತಾರೆ, ಬಾವ ಬಂದಿದ್ರು ಅಂತ ಹೇಳ್ತಾರೆ. ಯಾಕಮ್ಮ ಅಂದಾಗ ನೀನು ಕೇಳಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಓ ಹೌದಾ ಅಂತ ಅಂದರೆ, ಹೌದಾ ಅಂತ ಅಂದರೆ ಸಿಟ್ಟಲ್ಲಿ ಅಂದರೆ ಬೇಜಾರಲ್ಲಿ, ಓ ನನಗೆ ಇವ್ರಿಗೆ ಗೊತ್ತುಂಟು ಕನಕಂಗೆ ರವಿ ಲವ್ ಮಾಡ್ತಾ ಇರೋದು, ಹಾಗಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಅಮ್ಮ ನೀ ದೇವಸ್ಥಾನಕ್ಕೆ ಹೋಗಿ ಬಂತೆ ಅಂದಿದ್ದೆಲ್ಲ ಹೋಗ್ಬಾ ಅಂತ ಹೇಳ್ತಾರೆ. ನೀವು ಬರ್ರಿ ಅಂತ ಅಮ್ಮ ಇಬ್ಬರಿಗೂ ಕೇಳ್ತಾರೆ. ಇಲ್ಲ ಅಮ್ಮ ನಾನು ಅಂಗಡಿ ನೋಡ್ಕೊಳ್ತೀನಿ, ಬೆಳಗ್ಗೆ ಸಂಜೆ ನೀನು ಹೋಗ್ಬಾ ಅಂತ ಹೇಳ್ತಾರೆ. ಇಲ್ಲಿ ಶೀಲಾ ವಾಸುದೇವ್ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡೋ ಹೊತ್ತಿಗೆ ವಾಸುದೇವ್ ಅವರು ಕೇಳ್ತಾರೆ, ಕರೆದು ಬಂದೇನೆ ಶ್ರುತಿಯನ್ನು ಅಂತ ಹೇಳ್ತಾರೆ. ಹಾಂ ಕರೆದಿದ್ದೀನಿ ಬರ್ತಾರೆ ಅಂತ ಹೇಳ್ತಾರೆ. ಶ್ರುತಿ ಬಂದು ಕೂತ್ಕೊಳ್ತಾಳೆ. ಊಟ ಮಾಡೋದಕ್ಕೆ ಕೂತ್ಕೊಂಡು ಹೇಳ್ತಾರೆ, ಅಪ್ಪ ಅಮ್ಮ ನಾನು ನಾಡಿದ್ದು ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ. ಹೊರಗಡೆ ಏನು ಹೋಗೋದು ಬೇಡ ಅಂತ ಹೇಳ್ತಾರೆ. ಫ್ರೀಡಮ್ ಕೊಟ್ಟಿದ್ದೆ ಜಾಸ್ತಿ ಆಯಿತು ನಿನಗೆ ಅಂತ ವಾಸುದೇವ್ ಅವರು ಹೇಳ್ತಾರೆ. ಆಗ ಮದುವೆಗೆ ಅಪ್ಪ ಅಂತ ಹೇಳ್ತಾರೆ ಶ್ರುತಿ. ಗೊತ್ತು ಕಣೆ, ಮದುವೆಗಲ್ಲ ಗೊತ್ತುಂಟು ನನಗೆ, ಅಷ್ಟು ಹೋಗೋದಿದ್ದರೆ ನಾವು ಬರ್ತೀವಿ ಅಂತ ವಾಸುದೇವ್ ಅವರು ಮತ್ತು ಶೀಲಾ ಅವರು ಹೇಳ್ತಾರೆ. ಕತ್ಲಾಗಿರುತ್ತೆ. ಸೂರ್ಯ ಅವರು ಊಟ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಬೀಡ ಹಾಕಿದ್ರೆ ಎಲ್ಲ ಕರಗುತ್ತೆ ಊಟ ಮಾಡಿದ್ದು ಅಂತ ಹೇಳಿ ಬೀಡ ಹಾಕಿ ಫೋನ್ ಮಾಡಬೇಕಲ್ಲ ಅಂತ ಫೋನ್ ತೆಗಿತಾರೆ. ಮೀನಾ ಕಾಲ್ ಮಾಡ್ತಾರೆ. ಅಯ್ಯೋ ರೀ ನಾನು ನಿಮ್ಮ ಕಾಲಿಗೆ ವೆಯ್ಟ್ ಮಾಡ್ತಾಯಿದ್ದೆ ಅಂತ ಖುಷಿ ಪಡ್ತಾರೆ ಮೀನವರು. ಊಟ ಆಯ್ತೇನೆ ಅಂತ ಸೂರ್ಯ ಕೇಳ್ತಾರೆ. ಹಾಂ ಆಯಿತು ರೀ ಅಂತ ಹೇಳ್ತಾರೆ. ಅರೆ ಎಲ್ಲ ಮನೆ ಕೆಲಸ ಮಾಡಿ ಊಟ ಮಾಡ್ತಿದ್ಯಲ್ಲ, ಇವತ್ತೇನು ಬೇಗ ಮಾಡಿಬಿಟ್ಟಿಯಾ ಅಂತ ಹೇಳ್ತಾರೆ. ಇಲ್ಲ ರೀ ಕೆಲಸ ಮುಗ್ದಿತ್ತು, ಊಟ ಮಾಡ್ದಾಯಿತು ಅಂತ ಹೇಳ್ತಾರೆ. ನಿಮ್ಮದು ಊಟ ಆಯಿತಾ ಅಂತ ಕೇಳ್ತಾರೆ. ಹಾಂ ಊಟ ಆಯಿತು ಅಂತ ಹೇಳ್ತಾರೆ. ಎಲ್ಲಿ ಉಳಿದಿದ್ದೀರಾ ಅಂತ ಹೇಳ್ತಾರೆ. ಇಲ್ಲೇ ಕಾರಲ್ಲೇ ಮನೆ ಅಂತ ಹೇಳ್ತಾರೆ. ಎಲ್ಲಿ ಹೋಟೆಲಲ್ಲಿ ಉಳಿಲಿಲ್ವಾ? ಹೋಟೆಲೆಲ್ಲ ನೋಡೋದಷ್ಟೇ ಕಣೆ, ದೊಡ್ಡದು ಹೋಟೆಲ್ಲು, ನಮಗೆಲ್ಲ ಕಾರೇ ಅಂತ ಸೂರ್ಯ ಅವರು ಹೇಳ್ತಾರೆ. ಕಾರಲ್ಲಿ ಕಾಲು ಉದ್ದ ಚಾಚಿ ಮನ್ಕೊಂಡ್ರೆ ಆಯಿತು, ಕಿಟಕಿ ತೆಗೆದು ಅಂತ ಹೇಳ್ತಾರೆ. ರೀ ಸೊಳ್ಳೆ ಹತ್ರ ಎಲ್ಲ ಕಚ್ಚಿಸ್ಕೋಬೇಡಿ ಅಂತ ಹೇಳ್ತಾರೆ. ಇಲ್ಲೇ ಬಿಡೆ ಅಮ್ಮ ಅಂತ ಹೇಳ್ತಾರೆ. ಕಾರ್ ಒಳಗೆ ಹೋಗಿ ಕೂತ್ಕೊಳ್ತಾರೆ. ಕೂತ್ಕೊಂಡು ರೀ ನಾನು ಮಗ್ಲಲ್ಲಿ ಇಲ್ಲಲ್ಲ, ಈಗ ಹೆಂಗೆ ನಿದ್ದೆ ಬರುತ್ತೆ ಅಂತ ಕೇಳ್ತಾರೆ. ಅಂದರೆ ನಾನು ಇಲ್ಲಲ್ಲ, ಹೇಗೆ ನಿದ್ದೆ ಮಾಡ್ತೀರಾ, ಹಾಡು ಕೇಳ್ಕೊಂಡು ನಿದ್ದೆ ಮಾಡ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಕಣೆ ಫೋನ್ ಹಚ್ಚಿದ್ದು, ನೀನು ಮಾತಾಡ್ತಾ ಇದ್ರು, ನಾನು ನಿದ್ದೆ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಅವರು ಇಬ್ಬರು ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಹಾಗೆ ನಿದ್ದೆಗೆ ಜಾರ್ತಾರೆ ಸೂರ್ಯ ಅವರು. ಶ್ರುತಿ ಮನೆಯಿಂದ ಹೊರಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಳೆ. ಏನು ಮಾಡಬೇಕು ಅಂತ ಯೋಚನೆ ಮಾಡಿ ರಾಜೇಶಂಗೆ ಕಾಲ್ ಮಾಡ್ತಾರೆ. ರಾಜೇಶಂಗೆ ಕಾಲ್ ಮಾಡಿ, ನನ್ನ ಫ್ರೆಂಡ್ ಮದುವೆ ಇದೆ, ಬಾ ಹೋಗೋಣ ಅಂತ ಹೇಳ್ತಾರೆ. ಅಯ್ಯೋ ನಿನ್ನ ಫ್ರೆಂಡ್ ಮದುವೆಗೆ ನಾ ಹೇಗೆ ಬರಲಿ ಅಂತ ಹೇಳ್ತಾರೆ. ನೀನು ನನ್ನ ಮದುವೆ ಆಗೋನಲ್ಲ ಬಾ ಅಂತ ಶ್ರುತಿ ಅವರು ಹೇಳ್ತಾರೆ. ಕಾಲ್ ಮಾಡಿದಾಗ ಹಾಯ್ ಶ್ರುತಿ ಅಂತ ಹೇಳ್ತಾರೆ. ಅಯ್ಯೋ ನನ್ನ ಧ್ವನಿ ಹೇಗೆ ಗೊತ್ತಾಯಿತು ನಿಮಗೆ ಅಂತ ಹೇಳ್ತಾರೆ.
ಹೇಳ್ತಾರೆ ಶ್ರುತಿ ಅವರು. ಆಗ ರಾಜೇಶ್ ಅವರು ಹೇಳ್ತಾರೆ, ನಾನು ಒಂದ್ಸರಿ ಮಾತಾಡಿದ್ರೆ ಅವ್ರ ಧ್ವನಿ ಯಾವಾಗೂ ನೆನಪಿರುತ್ತೆ ಅಂತ ರಾಜೇಶ್ ಅವರು ಹೇಳ್ತಾರೆ. ಸರಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಮತ್ತೇನು ವಿಷಯ ಅಂತ ಹೇಳ್ತಾರೆ. ಮತ್ತೇನು ಇಲ್ಲ, ನಿದ್ದೆ ಬರ್ತಾ ಇದೆ ನನಗೆ, ಮನ್ಕೊಳ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಹಲೋ 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 ಅದೇ ನ್ಯೂ ಕಪಲ್ಸು ಮದುವೆ ಆಗೋರು ಹೊಸದಾಗಿ ಮಾತಾಡ್ತಾರಲ್ಲ ಅಂತ ಹೇಳ್ತಾರೆ. ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾರೆ. ಹಾಂ ಓಕೆ ಸರಿ ಬಾಯ್ ಅಂತ ರಾಜೇಶ್ ಅವರು ಹೇಳಿ ಫೋನನ್ನು ಇಡ್ತಾರೆ. ರವಿ ಅವರು ಅತ್ತಿಗೆನ ಕರೆದು ಬರ್ತಾರೆ. ಆಗ ಮೀನಾ ಅವರು ಬರ್ತಾರೆ. ರವಿ ಏನು ವಿಷಯ ಅಂತ ಕೇಳ್ತಾರೆ. ಏನು ಶ್ರುತಿ ವಿಷಯನ ಅಂತ ಹೇಳ್ತಾರೆ. ಹೌದು ಅತ್ತಿಗೆ, ನಾನು ಪ್ರೀತಿಸಿದ್ದೀನಿ ಅತ್ತಿಗೆ, ಹೇಗೆ ಅತ್ತಿಗೆ ನಾನು ಕೈ ಬಿಡಲಿ ಅವ್ರನ್ನ ಅರ್ಧದಲ್ಲಿ ಅಂತ ರವಿ ಅವರು ಹೇಳ್ತಾರೆ. ಆಗ ಮೀನಾ ಅವರು, ನಿಮ್ಮ ತಂದೆಯವರು ಅಂದರೆ ಮಾವಂದರು ನಿನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರಲ್ಲ ರವಿ ಅಂತ ಹೇಳ್ತಾರೆ. ಅತ್ತಿಗೆ ಹಾಗಂತ ಶ್ರುತಿಗೆ ಮೋಸ ಮಾಡೋಕ್ಕಾಗುತ್ತಾ ಅತ್ತಿಗೆ ಅಂತ ರವಿ ಅವರು ಹೇಳ್ತಾರೆ. ಶ್ರುತಿ ಒಂದು ಐಡಿಯಾ ಮಾಡ್ತಾಳೆ. ಅಲ್ಲಿ ಊಟ ಮಾಡೋ ಡೈನಿಂಗ್ ಟೇಬಲ್ ಮೇಲೆ ನೀರು ಇರುತ್ತೆ. ಆ ನೀರನ್ನು ತೆಗೆದುಕೊಂಡು ಕಣ್ಣಿಗೆ ಹಾಕ್ಕೊಳ್ತಾರೆ. ವಾಸುದೇವ್ ಮತ್ತು ಶೀಲಾಗೆ ಗೊತ್ತಾಗದಾಗೆ, ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗದಾಗೆ ನೀರನ್ನು ಕಣ್ಣಿಗೆ ಹಾಕ್ಕೊಂಡು ಅಳೋ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ ಅಂತ ಅವ್ರ ತಾಯಿ ಬಂದು ಕೇಳಿದಾಗ ಅವ್ರ ತಾಯಿಯನ್ನು ಗಟ್ಟಿ ತಬ್ಕೊಂಡು, ಅಮ್ಮ ರವಿ ದೊಡ್ಡ ಫ್ರಾಡ್ ಅಮ್ಮ, ನಾನು ಮೋಸ ಹೋಗ್ಬಿಟ್ಟೆ ಅಮ್ಮ ಅಂತ ಹೇಳಿ ಅಮ್ಮನ ಹತ್ರ ಗಟ್ಟಿ ಹಿಡ್ಕೊಂಡು ತಬ್ಕೊಂಡು ಅಳ್ತಾ ಇರ್ತಾಳೆ. ಅಳ್ತಾ ಇರೋದು ಕಣ್ಣೀರೋದು ನೀರಿಂದು ಅಳ್ತಾ ಇರ್ತಾಳೆ. ಆಗ ನನಗೆ ಗೊತ್ತಿತ್ತು ಅಂತ ವಾಸುದೇವ್ ಅವರು ಹೇಳ್ತಾರೆ. ವಾಸುದೇವರ ಬಾರಮ್ಮ ಅಂತ ಇಲ್ಲಿ ಕರೆದಾಗ ಅವರು ಯಾರು ಶ್ರುತಿ ಅವರು ಓಡಿ ಹೋಗಿ ತಂದೆಯವರ ಮಡ್ಲಲ್ಲಿ ಮಲ್ಕೊಳ್ತಾರೆ. ಆಗ ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡೋದಮ್ಮ, ನಿನ್ನನ್ನು ಹೂ ಥರ ಬೆಳೆಸಿದ್ದೀನಿ, ಹೂ ಥರ ಸಾಕಿದ್ದೀನಿ ನಾನು, ನನಗೆ ನಿನ್ನ ಬಗ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನನಗೆ ಗೊತ್ತಾಗಲ್ವೇನಮ್ಮ, ನೀನು ಸುಖದಿಂದ ಇರಬೇಕಮ್ಮ, ಸಂತೋಷದಿಂದ ಇರಬೇಕಮ್ಮ ಅಂತ ವಾಸುದೇವ್ ಅವರು ಹೇಳ್ತಾ ಇರ್ತಾರೆ ಮಗಳಿಗೆ. ಶ್ರುತಿಗೆ ರಾಜೇಶ್ ಅವರು ಉಂಗುರನ ತೆಗೆದುಕೊಂಡು ಬರ್ತಾರೆ. ಉಂಗುರನ ತೆಗೆದುಕೊಂಡು ಬಂದು ಶ್ರುತಿ ಕೊಡ್ತಾರೆ. ಆಗ ಶ್ರುತಿ, ಅಯ್ಯೋ ನನಗೆ ಈ ಉಂಗುರ ತುಂಬ ಚೆನ್ನಾಗಿದೆ, ನಿಮ್ಮ ಹಾಗೆ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಗ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಮಾತಾಡಿಕೊಂಡು ಹಾಂ ಸರಿ ಬಾಯ್ ಗುಡ್ ನೈಟ್ ಅಂತ ಹೇಳ್ತಾರೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಶ್ರುತಿನೂ ಹೇಳ್ತಾರೆ. ಹೇಳಿ ಮದುವೆಗೆ ನಾಡಿದ್ದು ಹೋಗೋಣ ಅಂತ ಹೇಳ್ತಾರೆ. ಆಗ ಶ್ರುತಿ ಅಪ್ಪ ಅಮ್ಮ ನಾವು ಬರ್ತೀವಿ ಅಂತ ಹೇಳ್ತಾರೆ. ನೀವು ಯಾಕೆ ಲಾರ್ಡ್ ಶಿವನ್ ಮದುವೆಯಲ್ಲಿ ಕರಡಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಬೇಡ ಬೇಡ ನಾವು ಅಷ್ಟೇ ಹೋಗ್ತೀವಿ ಅಂತ ಹೇಳ್ತಾರೆ.